ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಭಾಳಷ್ಟು ಗೊಂದಲ ಇತ್ತು ಅಬೌಟ್ ಇವತ್ತಿನ ಪೇಪರ್ ಯಾವ ರೀತಿ ಬರ್ತದೆ, ಅಬೌಟ್ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುಂದೆ ಬರುವಂಥ ಎಲ್ಲ ಕೂಡ ಕ್ವಶನ್ ಪೇಪರ್ ಅಂತಂದು. ಓಕೆ, ಅದ್ರ ತಕ್ಕನಾಗೆ ಇವತ್ತು ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡ್ತಾ ಹೋಗ್ತೀನಿ. ಯಾಕೆ ಅಂತಂದರೆ ಇವತ್ತು ಬಂದಿರತಕ್ಕಂಥ ಸೆಕೆಂಡ್ ಸೆಮ್ ಕ್ವಶನ್ ಪೇಪರು ನೆಕ್ಸ್ಟ್ ಬರುವಂಥ ಎಲ್ಲ ಕ್ವಶನ್ ಪೇಪರ್ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ. ಓಕೆ, ಸೇಮ್ ನಿಮಗೆ ಬ್ಲೂ ಪ್ರಿಂಟ್ ವೈಸ್ ಬಂದಾಯ್ತಾ ಅಂತ ಮೊದಲು ನೋಡೋದಂತಂದರೆ, ಓಕೆ ಮೊದಲನೇದಾಗಿ ಹೇಳ್ತೀನಿ ನಾನು ಇವಾಗ. ಲೈಕ್ ಎಕ್ಸಾಂಪಲ್ ನ್ಯೂಟ್ರಿಷನ್ನೇ ತಗೊಳ್ಳೋಣ. ಓಕೆ, ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ತೊಗೊಂತಂದರೆ ಇದರಾಗೆ ಮೊದಲನೇ ಕ್ವಶನ್ ನಿಮ್ಗೆ ಕೇಳಿದಾರೆ ನೋಡಿ, ಬ್ಯಾಲೆನ್ಸ್ ಡಯಟ್ ಪ್ರಿಪೇರ್ ಫಾರ್ ಪೋಸ್ಟ್ ನೆಟಲ್ ಮದರ್ ಅಂತ ಇದೆ. ಓಕೆ, ಇದು ಬ್ಲೂ ಪ್ರಿಂಟ್ ವೈಸ್ ಬಂದಾಯ್ತಾ ಅಂತಂದು ನಾನು ಸರ್ಚ್ ಮಾಡೋಣ. ಓಕೆ, ಇಲ್ಲಿ ಕಾಣಿಸ್ತಿದೆ ಲಾಂಗ್ ಎಸ್ ಎದ್ರಲ್ಲಿ ಬರಬೇಕಿತ್ತು, ಇಲ್ಲಿ ಕಾಣಿಸ್ತಿದೆ ನೋಡಿ ಎಸ್ ಸಿ ಅಂತ ಬಂದೈತೆ. ಓಕೆ, ಎಸ್ ಸಿ ಎದ್ರಲ್ಲಿ ಬರಬೇಕು, ಬ್ಯಾಲೆನ್ಸ್ ಡಯಟ್. ಓಕೆ, ಬ್ಯಾಲೆನ್ಸ್ ಡಯಟಲ್ಲೇ ಬಂದಿದೆ. ಸೊ ಹಂಗಾಗಿ ಮೊದಲನೇ ಕ್ವಶನ್ ಏನಿದೆ ನಿಮಗೆ ಅಂತಂದರೆ, ಈಗ ಅಂದರೆ ಏನಿದೆ ಬ್ಯಾಲೆನ್ಸ್ ಡೇಟ್ ಏನಿದೆ ಅಂದರೆ ವೆಲ್ ಬ್ಯಾಲೆನ್ಸ್ ಡೇಟ್ ಪ್ಲ್ಯಾನ್ ಫಾರ್ ಪೋಸ್ಟ್ ನೆಟಲ್ ಮದರ್. ಓಕೆ, ಸೇಮ್ ಇದೆ ಅಂತಂದರೆ ಬ್ಲೂ ಪ್ರಿಂಟಲ್ಲಿ ವಾಯ್ಸಲ್ಲಿ ಬಂದಿರತಕ್ಕಂಥದ್ದೇ ಸೇಮ್ ಕ್ವಶನ್ ಅದು ತಗೊಂಡಿದ್ದಾರೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಂದರೆ ಕ್ವಾಶರ್ಕರ್ ಅಂತಂದರೆ ಈಗ ಮಾಲ್ ನ್ಯೂಟ್ರಿಷನ್ ಅಂತ ಬರ್ತದಲ್ವ. ಸೊ ಅಂದರೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿದಲ್ಲಿ ಬರ್ತದ. ಸೊ ಚೆಕ್ ಮಾಡೋಣ. ಓಕೆ, ಲೈಕ್ ಅದೇ ರೀತಿಯಾಗಿ ಸೇಫ್ಟಿ ಆ್ಯಂಡ್ ಫುಡ್ ಹ್ಯಾಂಡ್ಲಿಂಗ್ ಅಂತ ನೋಡ್ತಂದರೆ ನಿಮ್ಮ ಕುಕ್ರಿ ಆ್ಯಂಡ್ ಅಂದರೆ ನ್ಯೂಟ್ರಿಷನ್ ಪ್ರಿಸರ್ವೇಷನ್ ಅಂತ ಕರಿತೀವಿ, ಅದರಲ್ಲಿ ಬರ್ತದ. ಆ್ಯಂಡ್ ಇದನ್ನು ಕೂಡ ಓಕೆ, ಲೈಕ್ ಎಕ್ಸಾಂಪಲ್ ಅಬ್ಜೆಕ್ಟಿವ್ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಅಂದು ಇವು 1 ಕ್ವಶನ್ ನೋಡ್ಕೊಳ್ತೀನಿ ನಿಮ್ಗೆ, ಅಂದರೆ ಅರ್ಥ ಮಾಡಿಸ್ತಿದ್ದೀನಿ ಏನಂತಂದರೆ. ಓಕೆ, ಲೈಕ್ ಎಕ್ಸಾಂಪಲ್ ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಶಾರ್ಟೆಸ್ ಅಂತಂದರೆ ಶಾರ್ಟೆಸ್ 5 ಮ್ಯಾಚಿಂದು. ಒಂದು ಕ್ವಾಶರ್ಕರ್ ಬಂದುಬಿಟ್ಟು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇದೆ, ಅದು ಕೂಡ ಅದರಲ್ಲಿ ಒಂದು ತಗೊಂಡಿದ್ದಾರೆ. ಓಕೆ, ಸೇಮ್ ಬ್ಲೂ ಪ್ರಿಂಟ್ ವೈಸ್ ಬಂದೈತೆ. ನೆಕ್ಸ್ಟ್ ನೋಡಿತಂತಂದರೆ ಒಂದು ಈಗ ಓಕೆ ಪ್ರಿಸರ್ವೇಷನ್ ಇದೆ, ಅಂದರೆ ಫುಡ್ ಹ್ಯಾಂಡಲಿಂಗ್ ಅಂತ ಕೇಳಿದ್ರಲ್ವ. ಸೊ ಹಂಗಾಗಿ ಅದನ್ನು ಕೂಡ ಅಂದರೆ ಇದು ಕೂಡ ಸೇಮ್ ಅದನ್ನು ತಗೊಂಡಿದ್ದಾರೆ. ಆ್ಯಂಡ್ ಕೊನೆಯದಾಗಿ ಇಲ್ಲೊಂದು ಕಾಣಿಸ್ತಿದೆ. ಓಕೆ, ಲೈಕ್ ಎಕ್ಸಾಂಪಲ್ ಓಕೆ ಇಲ್ಲಿ ನ್ಯೂಟ್ರಿಷನಲ್ ಇಲ್ಲಿ ಕಾಣುತ್ತೆ ಅಸೆಸ್ಮೆಂಟ್ ಆ್ಯಂಡ್ ನ್ಯೂಟ್ರಿಷನಲ್ ಎಜುಕೇಷನ್ ಅಂತ ಕಾಣಿಸ್ತಾ ಇದೆ, ಅದರಲ್ಲೂ ಕೂಡ ಒಂದು ಶಾರ್ಟೆಸ್ ತೊಗೊಂಡಿದ್ದಾರೆ. ಅಂತಂದರೆ ಒಟ್ಟಾರೆ ಇದು ನೋಡಿತಂತಂದರೆ ಈ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಬಂದುಬಿಟ್ಟು ಸೇಮ್ ಬ್ಲೂ ಪ್ರಿಂಟ್ ವೈಸ್ ಕ್ವಶನ್ ಪೇಪರ್ ಬಂದೈತೆ. ಓಕೆ, ನೆಕ್ಸ್ಟ್ ಇದ್ರ ತಕ್ಕ ಇನ್ನೂ ಒಂದು ಕಾಣಿಸ್ತಿದೆ ನೋಡಿರಿ ಇಲ್ಲಿ. ಓಕೆ, ಈ ಒಂದು ಬಯೋಕೆಮಿಸ್ಟ್ರಿ ನೋಡ್ಕೊಂಡು ಬಿಡೋಣ. ಇಲ್ಲಿ ಗ್ಲೂಕೋಸ್ ಓಕೆ GTT ಕೇಳಿದಾರೆ, ಅಂದರೆ ಗ್ಲೂಕೋಸ್ ಟಾಲರೆಂಟ್ ಟೆಸ್ಟ್ ಕೇಳಿದಾರೆ. ಆ್ಯಂಡ್ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಕೇಳಿದಾರೆ. ಆ್ಯಂಡ್ ಅಮೈನೋ ಆಸಿಡ್ ಅಂತಂದರೆ ಗ್ಲೂಕೋಸು ಲಿಪಿಡ್ ಪ್ರೋಟೀನ್ ಮೂರ ಮೇಲೆ ಒಂದೊಂದು ಕ್ವಶನ್ ತೆಗೆದಿದ್ದಾರೆ. ಸೊ ಅದು ಬ್ಲೂ ಪ್ರಿಂಟ್ ವೈಸ್ ಐತಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಇದನ್ನು ಚೆಕ್ ಮಾಡ್ಬೇಕಂತಂದರೆ ಈ ಒಂದು PDF ಎಲ್ಲ ಸಿಗ್ತದಲ್ವಾ. ಸೊ PDF ಸರ್ಚ್ ಮಾಡೋದಂದರೆ ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಕಾಣಿಸ್ತಕ್ಕಂಥದ್ದು ಈಗ ನಮ್ಗೆ ಬೇಕಾದ್ರೆ ಶಾರ್ಟೆಸ್ 3 ಹೇಳ್ದಂಗೆ ಕಾರ್ಬೋಹೈಡ್ರೇಟ್ ಲಿಪಿಡ್ಸ್ ಪ್ರೋಟೀನ್ಸ್ ಎಲ್ಲದರೂ ಒಂದೊಂದು ಕ್ವಶನ್ ತೊಗೊಂಡಿದ್ದಾರೆ. ಅಂದರೆ ಇದು ಕೂಡ ಬ್ಲೂ ಪ್ರಿಂಟ್ ವೈಸ್ ಇದೆ ಅಂತಲೇ ಅರ್ಥ ಆಯಿತು. ಓಕೆ, ಸೊ ಹಾಗಾಗಿ ನಿಮಗೆ ಮುಂದೆ ಬರುವಂಥ ಎಲ್ಲ ಕೂಡ ಕ್ವಶನ್ ಪೇಪರು ಸಹಿತ ಆಲ್ಮೋಸ್ಟ್ ಬ್ಲೂ ಪ್ರಿಂಟ್ ವೈಸೇ ಬರ್ತದೆ. ಓಕೆ ಸ್ನೇಹಿತರೆ, ನಿಮ್ಗೆ ಇದನ್ನೇ ಹೇಳ್ತಿರೋದು ನಾನು. ಏನಕ್ಕೆ ಬ್ಲೂ ಪ್ರಿಂಟ್ ವೈಸ್ ಬರುತ್ತೆ ಅಂತ ಹೇಳ್ತಂದರೆ, ಈ RS 5 ಬ್ಯಾಚು ಮುಗಿದ ತಕ್ಷಣ ಬಂದಿರೋದು ನೀವು RS 6 ಬ್ಯಾಚು. ಸೊ RS 6 ಬ್ಯಾಚ್ ಮುಗಿಯೋರು ಕೂಡ ಇದ್ದೇ ಬ್ಲೂ ಪ್ರಿಂಟ್ ವೈಸ್ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಟೀಚರ್ಸು ನಿಮ್ಮ ಸೀನಿಯರ್ಸ್ ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರೆ ಫಾಲೋ ಮಾಡಬೇಡಿ ಅಂತಂದು. ಯಾಕೆ ಹೇಳ್ತಾರೆ ಅಂತಂದರೆ ನೀವೆಲ್ಲನೂ ಕೂಡ ಓದಿ ಅಂತಲೇ ಹೇಳ್ತಿರ್ತಾರೆ. ಸೊ ಈ ಎಕ್ಸಾಮ್ ಬಿಫೋರ್ 1 ಡೇನ ಈ ರೀತಿ ಓದ್ಕೊಂಡು ಅವ್ರಿಗೆ ಆರಾಮ್ಸಾಗಿ ನಿಮ್ಮ ಎಕ್ಸಾಮ್ನ ಕ್ರ್ಯಾಕ್ ಚೆನ್ನಾಗಿ ಮಾಡ್ಕೊತೀರ. ಓಕೆ, ಸೊ ಎನಿವೇ ಏನೇ ಆಗಲಿ ನಿಮ್ಗೆ ಇಂಥದ್ದು ಏನಾದರೂ ತಪ್ಪಾಯ್ತು ಅಂತ ಹೇಳಿ ನಾನು ಈ ಸದ್ಯಕ್ಕೆ ಅಂತಂದರೆ ಲಾಂಗ್ ಎಸ್ಸೆ ಶಾರ್ಟ್ ಎಸ್ಸೆ ಅಷ್ಟೇ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮ್ಗೆ ಏನಾದರೂ ಅಂತಂದರೆ ಫಾರ್ ಎಕ್ಸಾಂಪಲ್ MCQ ಏನಾದರೂ ಚೇಂಜಸ್ ಆಗಿ ಬಂದಿತ್ತು ಅಂತಂದರೆ ಹೇಳಿ. ಯಾಕಂದರೆ ರ್ಯಾಂಡಮಾಗಿ ನಾನು ನೋಡೋಕೆ ಎಲ್ಲನೂ ಕೂಡ ನೋಡ್ಕೊಂಡು ಕುಂತ್ರೆ ವಿಡಿಯೋಲ್ಲಿ ಅಂತ ಆಗುತ್ತೆ ಬಂದ. ಓಕೆ, ಎನಿವೇ ನಾಳೆ ಕೂಡ ಎಕ್ಸಾಮ್ ಇದೆ ಫಸ್ಟ್ ಸೆಮಿಸ್ಟರ್ ಹುಡುಗರಿಗೆ ಸ್ವಲ್ಪ ಅರ್ಥ ಆಗಬೇಕನ್ನೋಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಯಾಕಂದರೆ ಹುಡುಗರಿಗೆ ಗಾಬರಿ ಇದೆ, ಯಾಕಂದರೆ ಫಸ್ಟ್ ಟೈಮ್ ಅಟೆಂಪ್ಟ್ ಬರ್ತಿರ್ತಾರೆ ಎಕ್ಸಾಮು. ಆ್ಯಂಡ್ ಅಂದಂಗೆ ನಿಮ್ಗೆ ಇನ್ನೊಂದು ಹೇಳ್ತೇನೆ ನಾನು, ಈ ಕ್ವಶನ್ಸ್ ಪೇಪರ್ ನೋಡ್ತಾ ಹೋತಂದರೆ ಅಷ್ಟೇನು ಟಫ್ ಆಗಿ ಕೇಳಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ GTT ಟೆಸ್ಟ್ ಆಯಿತು, ಈಗ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಆಯಿತು, ಮತ್ತು ಅಮೈನೋ ಆಸಿಡ್ಸ್ ಬಗ್ಗೆ ಕ್ಲಾಸಿಫಿಕೇಷನ್ನು, ಇವೆಲ್ಲ ಜನರಲ್ ಕ್ವಶನ್. ಓಕೆ, ಜನರಲ್ ಯಾವ ಟೈಮ್ ಬೇಕಾದರೂ ಕೇಳಿದ್ರು ಕೂಡ ಬರುವಂಥ ಕ್ವಶನ್ಸು. ಸೊ ಹಂಗಾಗಿ ಈಸಿ ಇದೆ. ಆ್ಯಂಡ್ ಇದನ್ನು ಕೂಡ ಓಕೆ ವೆಲ್ ಬ್ಯಾಲೆನ್ಸ್ ಡಯಟ್ ಫಾರ್ ದ ಪೋಸ್ಟ್ ನೆಟಲ್ ಮದರ್ ಕೇಳಿದ ಎಂಥ ಈಸಿ ಅಂತಂದರೆ ಇದನ್ನು ಕೂಡ ಆರಾಮಿಗೆ ಬರೀತಾರೆ. ಓಕೆ, ಸೊ ನಿಮಗೆ ಕ್ವಾಶರ್ಕರು ಕೂಡ ಇಂಪಾರ್ಟೆಂಟ್, ಅದು ಕೂಡ ಗೊತ್ತಿರಬೇಕು. ಕ್ವಾಶರ್ಕರ್ ಮರಸ್ ಓದಿರ್ತಾರೆ, ಕ್ವಾಶರ್ಕರು ಅದು ಕೂಡ ಈಸಿ ಬಂದುತ್ತೆ. ಆ್ಯಂಡ್ ಮೇನ್ ಗೊತ್ತಾ, ಈ ಅಬ್ಜೆಕ್ಟಿವ್ ನ್ಯೂಟ್ರಿಷನ್ ಅಸೆಸ್ಮೆಂಟು ಕೂಡ ಎಕ್ಸ್ಪೆಕ್ಟ್ ಮಾಡುವಂಥ ಕ್ವಶನ್ಸೇ. ಓಕೆ, ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ದ ಫಾಲೋಡ್ ಬೈ ದ ಸೇಫ್ ಫುಡ್ ಹ್ಯಾಂಡಲಿಂಗು, ಇವೆಲ್ಲ ಏನಂತಂದರೆ ನಿಮಗೆ ಜನರಲ್ ಕ್ವಶನ್ಸೇ ಆರಾಮ್ಸಿಗೆ ಬರೆದಿರ್ತಾರೆ. ಎನಿವೇ ಈ ಸರ್ತಿ ಅಂದ್ರೆ ಕ್ವಶನ್ಸ್ ಪೇಪರ್ ಈಸಿ ಬಂದೈತೆ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಕೂಡ ಸ್ವಲ್ಪ ಇದೇ ರೀತಿ ಇರ್ತದೆ. ಬಟ್ ಯಾವುದಕ್ಕೂ ಎಲ್ಲನೂ ಕೂಡ ಒನ್ ಟೈಮ್ ಕವರ್ ಮಾಡ್ಕೊರಿ ಅಂತ ನಿಮ್ಗೆ ಹೇಳೋದು. ಓಕೆ, ಎನಿವೇ ಇದ್ರದ್ದು ಏನಾದರೂ ರಿಲೇಟೆಡ್ ಓಕೆ ಇದ್ರದ್ದು ಅಂದರೆ ಈ MCQ ಆನ್ಸರ್ನ ಎಲ್ಲನೂ ಕೂಡ ವಾಟ್ಸಪ್ ಚಾನಲ್ ತಿಳಿಸ್ತೀನಿ, ಏನೇನಿಲ್ಲ ಆನ್ಸರ್ ಕರೆಕ್ಟ್ ಇದೆ ಅಂತಂದು. ಯಾಕಂದರೆ ಸ್ವಲ್ಪ ವಿಡಿಯೋಲಿ ಅಂತ ಆಗ್ತದೆ. ಸರಿ, ನಾಳೆಗೆ ಆಲ್ ದ ಬೆಸ್ಟ್, ಬಾಯ್.